ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದೆ ಡಿನ್ನರ್ ಪಾಲಿಟಿಕ್ಸ್. ಈಗ ಹೈಕಮಾಂಡ್ನಿಂದ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿದೆ. ಇತ್ತ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದೆ ಡಿನ್ನರ್ ಮೀಟಿಂಗ್. ಹೈಕಮಾಂಡ್ನಿಂದ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿದೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ. ಗೊಂದಲದ ನಡುವೆಯೇ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಶಾಸಕಾಂಗ ಸಭೆ. ಜನವರಿ 13ನೇ ತಾರೀಕು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ. ಹೈಕಮಾಂಡ್ ಸಂದೇಶವನ್ನ ಹೊತ್ತು ಬರ್ತಾರಾ ಸುರ್ಜೇವಾಲಾ? ಹಾಗಾದ್ರೆ ಜನವರಿ 13ನೇ ತಾರೀಕು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ಹಾಗಾದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲರ ಈ ಭೇಟಿ ಏನಾಗಿರುತ್ತೆ? ಸಂದೇಶವನ್ನ ಹೊತ್ತು ತರ್ತಾರಾ? ಯಾಕೆ ಅಂತ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ನೂರಾರು ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಸದ್ದು ಮಾಡಿದ್ದು ಡಿನ್ನರ್ ಮೀಟಿಂಗ್. ಸತೀಶ್ ಜಾರಕಿಹೊಳಿಯವರು ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಾದಿಯಾಗಿ ಅಹಿಂದ ನಾಯಕರಿಗೆ ಒಂದು ಡಿನ್ನರ್ ಪಾರ್ಟಿಯನ್ನು ಕೊಟ್ಟಿದ್ರು. ಅಲ್ಲಿ ಏನು ಚರ್ಚೆ ನಡೀತು, ಏನು ಚರ್ಚೆ ನಡೆದಿಲ್ಲ ಅದು ಬೇರೆ ವಿಚಾರ. ಬಟ್ ಸಂದೇಶ ಅಂತೂ ಏನು, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಿಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರಂತೆ, ರಣತಂತ್ರವನ್ನು ರೂಪಿಸ್ತಾ ಇದ್ದಾರಂತೆ ಹೇಳಿ. ಇದಾದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು SC ST ಶಾಸಕರು ಮತ್ತು ಸಚಿವರಿಗೆ ಒಂದು ಪಾರ್ಟಿಯನ್ನು ಅಥವಾ ಊಟವನ್ನು ಆಯೋಜನೆ ಮಾಡಿದರು. ಔತಣಕೂಟ ಅಂತ ಹೇಳಿ ನಿನ್ನೆ ನಡಿಬೇಕಿತ್ತು. ಬಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರಂತೆ ಪರಮೇಶ್ವರ್ ಅವರಿಗೆ, ಮಾಡಬೇಡಿ ಮುಂದೂಡಿಕೆ ಮಾಡಿ ಅಂತ ಹೇಳಿ. ಪರಮೇಶ್ವರ್ ಅವರು ಹೇಳಿದ್ರು, ಹೌದು ನಾವು ಮುಂದೂಡಿಕೆ ಮಾಡಿದ್ದೀವಿ ಅಂತ ಹೇಳಿ. ಅಲ್ಲಿಗೆ ಈ ಗೊಂದಲ ಯಾಕೆ? ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಸಮುದಾಯದ ಸಚಿವರು ಶಾಸಕರಿಗೆ ಒಂದು ಪಾರ್ಟಿ ಆಯೋಜನೆ ಮಾಡಿದ್ರೆ ತಪ್ಪೇನಿದೆ? ಔತಣಕೂಟ ನಡೆಸಿದ್ರೆ ಏನು ತಪ್ಪಿದೆ? ಆದರೆ ಈ ಔತಣಕೂಟಕ್ಕೆ ಬ್ರೇಕ್ ಹಾಕಿದ್ಯಾಕೆ? ಏನೂ ಇಲ್ಲದೆ ಇದ್ರೆ ಯಾಕೆ ಬ್ರೇಕ್ ಹಾಕ್ತಾರೆ ಅನ್ನುವ ಪ್ರಶ್ನೆ ಒಂದಿಷ್ಟು ಗೊಂದಲ ಮನೆ ಮಾಡಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಶಾಸಕಾಂಗ ಸಭೆ ಕರೆದಿದ್ದಾರೆ. ಹಾಗಾದ್ರೆ ಈ ಶಾಸಕಾಂಗ ಸಭೆಯ ಉದ್ದೇಶವೇನು? ಕುತೂಹಲ ಇದೆ. ಇನ್ನು ಜನವರಿ 13ನೇ ತಾರೀಕು ಇಡೀ ದಿನ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಸಭೆ ನಡೆಸುವ ಸಾಧ್ಯತೆ ಇದೆ. DCM DK ಶಿವಕುಮಾರ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಭೆಗಳ ಹೊರತುಪಡಿಸಿ ಕೂಡ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಆಗ್ರಹದ ಮೇರೆಗೆ ಸಭೆ ಕರೆಯಲಾಗಿದೆ ಎಂಬ ಮಾಹಿತಿ ಕೂಡ ಇದೆ. ಸಭೆಯಲ್ಲಿ ಗಾಂಧಿ ಕಾರ್ಯಕ್ರಮ ಹೊರತುಪಡಿಸಿ ಹಲವು ವಿಚಾರಗಳು ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಜನವರಿ 13ನೇ ತಾರೀಕು ಇಡೀ ದಿನ ಗಾಂಧಿ ಭಾರತ ಕಾರ್ಯಕ್ರಮ ಇದೆ. ಈ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಸರಿ, ಎಲ್ಲವೂ ಓಕೆ. DCM DK ಶಿವಕುಮಾರ್ ಇರ್ತಾರೆ, ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ, ವೆಲ್ ಅಂಡ್ ಗುಡ್. ಬಟ್ ಈ ಸಭೆಯ ಅಥವಾ ಈ ಕಾರ್ಯಕ್ರಮದ ಹೊರತಾಗಿ ಶಾಸಕಾಂಗ ಸಭೆ ಯಾಕೆ ಅಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಒತ್ತಾಯವನ್ನು ಮಾಡಿದ್ದಾರಂತೆ, ಆಗ್ರಹ ಮಾಡಿದ್ದಾರಂತೆ ಒಂದು ಶಾಸಕಾಂಗ ಸಭೆ ನಡೆಯಲಿ ಅಂತ ಹೇಳಿ. ಹಾಗಾದ್ರೆ DCM DK ಶಿವಕುಮಾರ್ ಅವರ ಒತ್ತಾಯದ ಮೇರೆಗೇನೆ ಈ ಶಾಸಕಾಂಗ ಸಭೆ ಅನ್ನೋದಾದ್ರೆ ಕಾರಣ ಏನು ಅಜೆಂಡಾ? ಯಾಕೆ ಅಂತ ಹೇಳಿದ್ರೆ ಶಾಸಕಾಂಗ ಸಭೆ ಅಂತ ಹೇಳಿದ್ರೆ ಯಾವುದಾದ್ರೂ ಅಧಿವೇಶನ ನಡೆಯೋದಕ್ಕೂ ಮೊದಲು ಈ ರೀತಿಯಾಗಿ ಶಾಸಕಾಂಗ ಸಭೆಗಳನ್ನು ನಡೆಸ್ಕೋತಾರೆ. ಬಟ್ ಏಕಾಏಕಿ ಯಾಕೆ? ಅದು ಕೂಡ DCM DK ಶಿವಕುಮಾರ್ ಅವರ ಮನವಿಯ ಮೇರೆಗೆ ಯಾಕೆ ಅನ್ನುವ ಪ್ರಶ್ನೆ ಇದೆ. ಭಿನ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಪರೋಕ್ಷ ಪ್ರಸ್ತಾಪ ಸಾಧ್ಯತೆ. MLCಗಳ ನಾಮನಿರ್ದೇಶನ ಕುರಿತು CLP ಸಭೆಯಲ್ಲಿ ಪ್ರಸ್ತಾಪ ಸಾಧ್ಯತೆ ಇದೆ. ಸಿಎಂ ನೇತೃತ್ವದ CLP ಸಭೆಯಲ್ಲಿ ಶಾಸಕರ ಅನುದಾನ ಸಮಸ್ಯೆ ಕುರಿತು ಚರ್ಚೆ ನಡೆಯುತ್ತೆ. ಬಜೆಟ್ ಮಂಡನೆ, ಕ್ಷೇತ್ರಗಳಿಗೆ ವಿಶೇಷ ಕಾರ್ಯಕ್ರಮ, ವಿಶೇಷ ಅನುದಾನ ಕುರಿತು ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಆ ಮೂಲಕ ಪಕ್ಷದಲ್ಲಿ ಮೂಡಿರುವಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವ ಕಸರತ್ತು. ಏನು ಉದ್ದೇಶ? ಶಾಸಕಾಂಗ ಸಭೆಯ ಉದ್ದೇಶ, ಅಜೆಂಡಾ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳು, ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. MLCಗಳ ನಾಮನಿರ್ದೇಶನ ಪ್ರಕ್ರಿಯೆ ಇರಬೇಕು. ಇದರ ಜೊತೆಗೆ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ಗೆ ಪೂರ್ವ ತಯಾರಿ ಜೊತೆ ಏನಪ್ಪಾ ಅಂತ ಹೇಳಿದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರ ಅಹವಾಲನ್ನು ಸ್ವೀಕರಿಸಬೇಕು. ಏನು ಸಮಸ್ಯೆ ಅಂತ ಹೇಳಿದೆ, ವಿಶೇಷ ಪ್ಯಾಕೇಜ್ ಏನಾದರೂ ಬೇಕಾ, ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರಂತೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ
ಈ ಗೊಂದಲ ಇದೆಯಲ್ವ ಸದ್ಯಕ್ಕೆ, ಈ ಪವರ್ ಶೇರಿಂಗ್ ಗೊಂದಲ, KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರಂತೆ, ಈ ಗೊಂದಲಗಳಿಂದಾಗಿ ನೆಕ್ಸ್ಟ್ ಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ ಅರ್ಥಾತ್ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ಗಳಿಗೆ ಶಾಸಕರು ಗೊಂದಲಕ್ಕೀಡಾಗಬಾರ್ದು. ಹೀಗಾಗಿ ಈ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ ಎನ್ನುವ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ಈ ಶಾಸಕಾಂಗ ಸಭೆ, ಇದರ ಅಜೆಂಡಾ ಏನು ಅಂತ? ಮಹೇಶ್, ಸಾಮಾನ್ಯವಾಗಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಗಳನ್ನ ಕರೆಯುವಂಥದ್ದು ಒಂದು ಸಂಪ್ರದಾಯವಾಗಿ ಇತ್ತೀಚೆಗೆ ಕರ್ನಾಟಕ ರಾಜಕಾರಣದಲ್ಲಿ ನಡೀತಾ ಇರುವಂತದ್ದು. ಅದು ಯಾವುದೇ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸರ್ಕಾರವನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಬೇಕು, ಯಾವ ರೀತಿ ಪ್ರತಿಪಕ್ಷಗಳಿಗೆ ಯಾವ ರೀತಿ ಟೀಕೆಗಳಿಗೆ ಉತ್ತರವನ್ನು ಕೊಡಬೇಕು ಅನ್ನೋ ತಂತ್ರಗಾರಿಕೆಯನ್ನ ಮಾಡ್ಲಿಕ್ಕೆ ಅಧಿವೇಶನ ನಡೆಯುತ್ತೆ. ಅದರ ಹೊರತುಪಡಿಸಿ ವಿಶೇಷ ಸಂದರ್ಭಗಳು ಮತ್ತೆ ಗೊಂದಲಗಳು ಉಂಟಾದಂತಹ ಸಂದರ್ಭದಲ್ಲಿ ಮತ್ತು ಏನಾದ್ರೂ ಯಾವ್ದಾದ್ರು ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಸಂದರ್ಭಗಳು ಎದುರಾದಂತಹ ಸಂದರ್ಭದಲ್ಲಿ ಈ ರೀತಿಯ CLP ಸಭೆಯನ್ನ ಕರೀತಾರೆ. ಈಗ 13ನೇ ತಾರೀಕು ಕರೆದಿರುವಂತಹ ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಆ ರೀತಿಯ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಒಂದು ಸಹಜವಾಗಿನೇ ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಗೊಂದಲ ಸೃಷ್ಟಿಯಾಗಿರುವಂತದ್ದು, KPCC ಅಧ್ಯಕ್ಷರ ಬದಲಾವಣೆಯ ವಿಚಾರಗಳಷ್ಟು ಮತ್ತಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿರುವಂತದ್ದು. ಅದ್ರ ಜೊತೆಗೆ ಶಾಸಕರಲ್ಲಿ ಅಸಮಾಧಾನ ಇರುವಂತದ್ದು, ಅನುದಾನ ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಈಗಾಗಲೇ ಬಹಿರಂಗವಾಗಿ ಕೂಡ ಮತ್ತು ಆಂತರಿಕವಾಗಿಯೂ ಕೂಡ ಶಾಸಕರು ಎಲ್ಲರೂ ಕೂಡ ಅಸಮಾಧಾನ ಹೊರ ಹಾಕಿರುವಂತದ್ದು. ಜೊತೆಗೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ವಿಶೇಷ ಅನುದಾನವನ್ನ ಕೊಡಬೇಕು, ನಿರೀಕ್ಷೆ ಮಾಡಬೇಕು ಅನ್ನೋಂತ ವಿಚಾರದಲ್ಲಿ ಮತ್ತೆ ಇಲಾಖಾವರು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಇದ್ದಂತೆ ಕಾಣಿಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಗಾಂಧಿ ಭಾರತದ ಸಮಾವೇಶ ಏನಿದೆ ಬೆಳಗಾವಿಯಲ್ಲಿ 21ನೇ ತಾರೀಕು ಆಯೋಜನೆ ಮಾಡುತ್ತೆ. ಆ ಕಾರ್ಯಕ್ರಮಕ್ಕೂ ಕೂಡ ಜನರನ್ನ ಕರೆತರುವಂತದ್ದು ವಿಚಾರ ಆಗಿರ್ಬೋದು, ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರಗಳನ್ನ ಸೇರಿಸಿಕೊಂಡು CLP ಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿದೆ. ಆದ್ರೆ ಒಂದಂತೂ ಸತ್ಯ, ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ. ಆ ಗೊಂದಲಗಳನ್ನ ಸರಿಪಡಿಸ್ಲಿಕ್ಕೆ ಈಗ ಹೈಕಮಾಂಡೇ ಒಂದು ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಒತ್ತು ತರುವಂತ ಸಾಧ್ಯತೆ ಇದೆ. ಮಹೇಶ್, ಧನ್ಯವಾದ ದುರ್ಗದ್ ತಮ್ಮೆಲ್ಲ ಮಾಹಿತಿಗಾಗಿ.